ಹಾಯ್ ಫ್ರೆಂಡ್ಸ್, ನಾನಿವತ್ತು ಧೆಂಗ್ ದೇವ್ರು ಮಾಡಕ್ಕೆ ಹೋಗ್ತಿರೋದು ಯಾರ ಮೇಲಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ತಾ ಇರಬೇಕಾದ್ರೆ ಮರುಭೂಮಿಯಲ್ಲಿ ನೀರು ಸಿಕ್ತಂಗೆ ಮೀಡಿಯಾದವ್ರಿಗೆ ದರ್ಶನ್ ಅವರ ಮಿಸ್ಟೇಕ್ಸ್ ಸಿಕ್ತಂಗೆ ನನಗೂ ಒಬ್ಬ ಬಕರಾ ಸಿಕ್ತಾಗರು. ಅವನೇ ನಮ್ಮ ಡಗಾರ್. ಇವನು ಒಂಥರ ಕೆಪ್ರದಲ್ಲಿದ್ದಂಗೆ ಗುರು. ಜನ ಎಷ್ಟು ಕ್ಯಾಕರ್ಸಿದ್ರು ಈ ಜೀವಕ್ಕೆ ನಾಚಿಕೆ ಅನ್ನೋದೇ ಗೊತ್ತಿಲ್ಲ. ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡೇ ಇರ್ತಾನೆ. ಅವ್ನು ಯಾವಲ್ಲೂ ಅಂದೇ ತಾರ್ ಅತನ್ ಮುತಿ ಮೈಲ್ ತುಲೆ ಮದ ಮಾಡೋದೆಲ್ಲ ಕಾಪಿ ವಿಡಿಯೋ. ಈ ದಚ್ಚುದಿವು ಹಿಂದಿಯವ್ರ ವಿಡಿಯೋ ಕಾಪಿ ಮಾಡಿದ್ರೆ ಈ ಬಳ್ಳಾರಿ ಮಹಿ ದಚ್ಚುದಿವು ವಿಡಿಯೋ ಕಾಪಿ ಮಾಡೋದು. ನಮ್ಮ ಬಳ್ಳಾರಿ ಮಹಿ ಇವಂದು ಅಂತ ಸ್ವಂತ ಏನೂ ಇಲ್ಲ ಗುರು. ಇವನ್ ಸಾಮಾನು ಕೂಡ ಇಲ್ಲ. ಹೆಂಗೆ ಅಂತೀರಾ? ಮುಂದೆ ವಿಡಿಯೋದಲ್ಲಿ ರಘುವೀರ್ ದೇಸಾಯಿಯ ತುಪ್ಪ ಹಚ್ಚಿ ಹಾಕೊಂಡು ಧೆಂಗ್ ದೇವ್ರು ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಠರ್ಲೆ ರೋಷ ಅಂತ ಒಬ್ರು ಯೂಟ್ಯೂಬರ್ ಇದ್ದಾರೆ. ಕ್ಯಾಮೆರಾಮನ್ ಜಲ್ದಿ ಫೋಕಸ್ ಕರೋ. ಎಲ್ಲ ಸಿನಿಮಾಗಳಲ್ಲೂ ಒಬ್ನು ಇರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ ಲೇ ಫೆಬ್ರವರಿ 14 ಬರೋದು ಅಂತೇಳಿ ಲವರ್ಗಳಿಂದ ಹೋಗೋದಲ್ಲ. ಲೇ ದುಡ್ಗಂತ ಮಗ್ ಬರ್ರಿ. ಫೆಬ್ರವರಿ 14 ಈ ಪಾರ್ಕ್ನ ಎಲ್ಲ ಲವರ್ಗಳು ಬಂದಿರ್ತಾರ, ಅಲ್ಲೆಲ್ಲ ಕೂತಿ ಮಾಡ್ತಿರ್ತಾರ. ಅವರೆಲ್ಲ ಬೇಸ್ ವಿಡಿಯೋ ತಗೊಂತೀನಿ. ತಕೊಂಡಾದ್ಮಾಗ ನಾಳೆ ಬೆಳಿಗ್ಗೆ ಅವ್ರಿಗೆ ಕಳಿಸಿ ಬ್ಲಾಕ್ ಮೇಲ್ ಮಾಡಿ ರೊಕ್ಕ ಇಸ್ಕೊಂತೀನಿ. ದೋಸ್ತ, ಇದೇ ಜಾಗದಲ್ಲಿ ನಿನ್ ತಂಗಿನೋ ಇಲ್ಲ ಅಕ್ಕನೋ ಕೂತಿದ್ರು ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ. ಆಮೇಲೆ ಇನ್ನೊಂದು, ನಾಳೆ ವಿಡಿಯೋ ಕಳ್ಸೋಕೆ ಅವ್ರ ನಂಬರ್ ಯಾರು ನಿಮ್ಮ ಅಪ್ಪ ಕೊಡ್ತಾನ? ಯಾವ ಇವೆಲ್ಲ ಲೇ ಕೊಡ್ಬಾರ್ದ. ಒಂದ್ ಕೊಟ್ಟಿನಿ ಅಂದ್ರ 32 ಹಲ್ಲು ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಹುಷಾರಾಗಿ ಮಾತಾಡ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ 99.9% ಕಷ್ಟಗಳು ಸಾಲ್ವ್ ಆಗೋದು ಅಂದ್ಬಿಟ್ಟು ಬರೀ ದುಡ್ಡಿಂದ ಅಲ್ವಾ? ಕರೆಕ್ಟ್. ಸೊ ಆ ದುಡ್ಡನ್ನ ಹೇಗೆ ಅರ್ನ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನನ್ನ ಪ್ರೊಫೈಲ್ ಬೈದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಡೈಲಿ 2 ರಿಂದ 3 ಸಾವಿರ ತನಕ ನೀವು ಅರ್ನ್ ಮಾಡ್ಬೋದು ಗೇಮ್ಸ್ ಆಡ್ತೇನೆ. ಜೀವನದಲ್ಲಿ 99.9% ಕಷ್ಟ ಸಾಲ ಹೋಗೋದು ದುಡ್ಡಿಂದ. ಓಕೆ, ಆದ್ರೆ ತಿಕಾ ಮುಚ್ಕೊಂಡು ಮೈ ಬಗ್ಸ್ ದುಡಿ ಹೋಗಿ ಅಂತ ಹೇಳೋದು ಬಿಟ್ಟು ನಿನ್ನ ನಮ್ಮನ್ ಮಿಂಡ್ರಿ ಗುಟ್ಟು ಮಗೊಂತರ ರಮ್ಮಿ ಆಡಿ ಅಂತ ಹೇಳ್ತಿದ್ಯಲ್ಲ, ನಿನಗೆ ಯಾವ ಜೋಡಲ್ಲಿ ಹೊಡಿಬೇಕು ಹೇಳಿ? ಇಟಾಲಿಯನ್ ಟೆಕ್ನಾಲಜಿಯಿಂದ ತಯಾರಾದ ಪಿಯು ಸೋಲ್ಯುಕ್ತ ಲೈಟ್ ವೇಟ್ ಲೂನಾರ್ಸ್ ವಾಕ್ಮೇಟ್. ನಿಮ್ಗಳಿಗೆ ದುಡ್ಡು ಸಿಗುತ್ತೆ ಅಂತ ಜನಗಳನ್ನ ಯಾಕೋ ಅದಕ್ಕೆ ತಪ್ಪಿಸ್ತೀರಾ? ಸ್ನಾನ ಮಾಡೋದು ಕೊಡ್ರಿ. ಡೈಲಿ ಸ್ನಾನ ಹೆಂಗ್ ಮಾಡ್ತಿರ್ಲ ನೀವು? ಲೇ ಸ್ನಾನ ಮಾಡಕ್ ಹೋಗ್ಬೇಡ್ರಿ. ಡೈಲಿ ನೀರ್ ಕಮ್ಮಿ ಅದಲೇ. ಚಳಿ ಇಂತ ಬೈ ಹೆಂಗ್ ಸ್ನಾನ ಮಾಡ್ತಿರ್ಲ ಪಾಗ. ಊಟ ಮಾಡಿದ್ರೆ ಹೇಲ್ ಬರುತ್ತೆ, ನೀನ್ ಹೇಲ್ನೇ ತಿನ್ನು. ಊಟ ಉಳಿಸ್ಬೋದಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಗೆ ತಂದಿದ್ದೀನಿ ಒಂದು ಅಮೇಸಿಂಗ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಬಂದ್ಬಿಟ್ಟು ವಿದ್ಯುತ್ತಿನ ಮೂಲಕ ಆಟೋಮೆಟಿಕ್ಲಿ ತೂಗುವ ತೊಟ್ಟಿಲು. ಅಣ್ಣ ಜಂಗ್ಲಿ ರಮ್ಮಿ ಆಡಿ ಹಾಳಾಗಿದ್ ಸಾಕಾಗಿಲ್ಲ ಅಂತ ಇವಾಗ ತಾಯಿ ಮಗು ಸಂಬಂಧ ದೂರ ಮಾಡುವಂತ ಮಿಷಿನ್ ಪ್ರಮೋಷನ್ ತಂದವನೇ. ನಾವು ನೀವೆಲ್ಲ ಚಿಕ್ಕವರಿದ್ದಾಗ ಹತ್ರೆ ನಮ್ಮ ಅಮ್ಮನೋ ಇಲ್ಲ ಅಜ್ಜಿನೋ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ಕೊಂಡು ಮಲಗಿಸ್ತಿದ್ರು. ಆದ್ರೆ ನಮ್ ಡಗಾರ್ ಮಹಿ ಅಣ್ಣ ಅವರು ಆ ಸಂಬಂಧನೇ ದೂರ ಮಾಡುವಂತ ಪ್ರಮೋಷನ್ ಮಾಡ್ಕೊಂಡು ಕುಂತವನಲ್ಲ. ಅದು ಅಲ್ಲದೆ ಅದು ಕರೆಂಟ್ ಇಂದ ವರ್ಕ್ ಆಗೋದಂತೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ 9 ಬಾರಿ ಅಂಬಾರಿಯನ್ನು ಹೊತ್ತ ಅರ್ಜುನ ಬಲಿಯಾಗಿದೆ. ಅಲ್ಲ, ಅರ್ಜುನ ಅಂಬಾರಿ ಹೊತ್ತಿದ್ದು 8 ಸರಿ. ಆದ್ರೆ ಇವನ್ ಯಾವನ್ ಗುರು ಕ್ರಿಂಜ್ ಕಂಟೆಂಟ್ ಮಗ. ಅಟ್ಲೀಸ್ಟ್ ಒಂದು ಕಂಟೆಂಟ್ ಮಾಡ್ತೀನಿ ಅಂತ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ತಿಳ್ಕೊಂಡಾದ್ರೂ ವಿಡಿಯೋ ಮಾಡ್ರು. ಇಮೋಷನಲ್ ಡ್ಯಾಮೇಜ್. ಈ ರೇಂಜ್ಗೆ ಓಡ್ತಿರೋದು ನೋಡಿದ್ರೆ ನಮ್ ಬೇದಿ ರಾಜ ಸಲೀಂ ಇದ್ನಲ್ಲ, ಅವನ್ ಗಾಳಿ ನಿನಗೂ ಏನಾದ್ರೂ ಬೀಸ್ತಾ ಹೆಂಗೆ ಗುರು? ಯಾಕೆ ನಿನಗೂ ಅರ್ಜೆಂಟಾ? ನೀವೆಲ್ಲಿಗೆ ಹೋಗತ್ರಿ? ಲೋ ನೀನ್ ನಮ್ಮನ್ನ ಆಕೆ ಗಾಂಡು ಅಂತ ಒಪ್ಕೊಬಿಟ್ಟೋಗ್ಬಿಡ್ಲೋ ನೀನ್ ತಾಯಿನ ಆಕೆ ಸ್ವಾಮಿ. ಶಿವ 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 ಸಾಕಾಯ್ತಪ್ಪ. ಯಾಕೋ ಏನಾಯ್ತು? ಸುಸ್ತಾಗಿದೆಯಲ್ಲ? ನಾನು ಹೊರಗೆ ನೋಡಿದ್ರೆ ಇಂಥ ಪರಿ ಬಿಸಿಲೈತೆ, ಜಿಮ್ ಮಾಡಕ್ಕೆ ಶಕ್ತಿನೇ ಇಲ್ಲ. ಅಲ್ಲ ಗುರು, ಮಧ್ಯಾಹ್ನ ಬಿಸ್ಲಲ್ಲಿ ಯಾವನ್ ಗುರು ಜಿಮ್ಗೆ ಹೋಗ್ತಾನೆ? ಒಂದು ವೇಳೆ ಹೋದ್ರು ಇಷ್ಟೊಂದು ಗೋಳಾಡೋದು ಯಾಕೆ ಅಂತ. ಓಹೋ, ಆಕ್ಚುಲಿ ಆಕ್ಟಿಂಗ್ ಮಾಡ್ತಾವ್ರಲ್ವಾ? ಒಳ್ಳೆ ನಟ, ತೀಟೆ ನನ್ನ ಮಗ. ಅಣ್ಣ ಅಗ್ನಿ ಡ್ರಿಂಕ್ಸ್ ನ ಪ್ರಮೋಷನ್ ಮಾಡ್ತಾವನೆ. ಹೀಗೆ ಏನೇ ಕೆಲಸ ಮಾಡಿದ್ರು ಟಯರ್ಡ್ ಆಗೋದಂತೂ ನಿಜ. ಸೊ ಇನ್ಸ್ಟಂಟ್ ಎನರ್ಜಿಗೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು ಅಗ್ನಿ ಎನರ್ಜಿ ಡ್ರಿಂಕ್. ಎಂಥದ್ದು ಅಗ್ನಿ ಎನರ್ಜಿ ಡ್ರಿಂಕ್ ಅಂತೆ? ನನ್ ಲೌಡಾ ಡ್ರಿಂಕ್ ಅಲ್ಲ ಗುರು. ಪ್ರಮೋಷನ್ ಆದ್ರೂ ಮಾಡೋದು ಕಲಿ ಗುರು. ಆ ಡ್ರಿಂಕ್ಸ್ ಅವರೇ ಹಾಕೋರು. ಮಕ್ಕಳಿಗೆ ಆ್ಯಂಡ್ ಪ್ರೆಗ್ನೆಂಟ್ ವುಮೆನ್ಗೆ ಹಾಗೆ ಶುಗರ್ ಪೇಷಂಟ್ ಇರೋರಿಗೆ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಕೆಫಿನ್ ಕಂಟೆಂಟ್ ಇದೆ, ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಆದ್ರೆ ನೀನು ಅಟ್ಲೀಸ್ಟ್ ಅದನ್ನ ಮೆನ್ಷನ್ ಆದ್ರೂ ಮಾಡಿಲ್ವೇ?
ದುಡ್ಡು ಸಿಗುತ್ತೆ ಅಂತ ಸುಮ್ಮನೆ ಚಪ್ರಿ ತರ ವಿಡಿಯೋ ಮಾಡಾಕಿದ್ಯಾ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. 2,000 ರೂಪಾಯಿ ಸಾಲ ಇದ್ರೆ ಕೊಡೋ ಬೈ ಮುಂದೆ ಕೊಡ್ತೀನಿ. ಒಂದ್ ಚಿಕ್ಕದ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ, ಒಂದ್ ಬೆಡ್ಶೀಟ್ ಇಟ್ಕೊಂಡ್ ಬಂದ್ಬಿಡು. ಗುರು ಅವ್ನು ಕೇಳ್ತಾ ಇರೋದು 2,000 ಸಾಲನ. ನೀನ್ ತಿಕಾನಲ್ಲ, ಸಾಲದ ಜೊತೆ ತಿಕಾನು ಕೊಡೋ ಮೊದಲನೇ ಚ್ಯುತ್ಯ ನೀನೇ ಅನ್ಸುತ್ತೆ. ಅಲ್ಲ, ಯಾವ್ದಕ್ಕೂ ಹುಷಾರು ಕಣಪ್ಪ. ಇವ ನಮ್ಮ ಊರ್ ಬಾಗ್ಲು ಸಲೀಮನ್ ಗಡಾರಿಗೆ ಏನಾದ್ರು ಕಂಡ್ರೆ ನಿಂದು ಹರ್ದ ಊರ್ ಬಾಗ್ಲು ಮಾಡ್ಬಿಡ್ತಾನೆ ಅಷ್ಟೇ. ಹುಷಾರು. ಸೊ ನನ್ನ ಪ್ರೊಫೈಲ್ ಬೈದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಡೈಲಿ 2,000 3,000 ರೂಪಾಯಿ ತನಕ ನೀವು ಅರ್ನ್ ಮಾಡ್ಬೋದು. ಈ ನನ್ನ ಮಗ ಬರ್ತಡೇಗೆ ವಿಶ್ ಮಾಡೋಕೆನೆ ಅಷ್ಟು ದುಡ್ಡು ಹಾಕು ಇಷ್ಟು ದುಡ್ಡು ಹಾಕು ಅಂತ ಕೇಳೋ ಮಿಂಡ್ರಿಗುಟ್ಟಿನ ನನ್ನ ಮಗ. ಅದು ಸಾಕಾಗಲ್ಲ ಅಂತ ಈ ಸೋನು ಕಾಚ ಬ್ರಾ ಪ್ರಮೋಷನ್ ಮಾಡೋ ತರ ಆನ್ಲೈನ್ ರಮ್ಮಿ ಬೇರೆ ಪ್ರಮೋಷನ್ ಮಾಡ್ತಾವನೆ. ಯಾಕಲೇ ಮಾಯಿ ಬೇಜಾರಾಗಿದೀಯಾ? ಏನಿಲ್ಲಲೇ, ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಎಣ್ಣೆ ಕುಡ್ದು ಬಿಜೆಪಿ ಅವ್ರಿಗೆ ಓಟ್ ಹಾಕ್ಬಿಟ್ಟಿನಿ. ಹಾಗಿದ್ರೆ ನೀನೇ ಒಪ್ಕೋತಿದ್ಯಾ ಅಂತ ಆಯ್ತು, ನನಗೆ ನಿಯತ್ತಿಲ್ಲ ಅಂತ. ನಿಮ್ಮಂತ ವೋಟ್ ಮಾಡ್ಕೊಳ್ಳೋ ಮಿಂಡ್ರಿಗುಟ್ಟು ಇರೋವರೆಗೂ ನಮ್ಮ ದೇಶ ಉದ್ಧಾರ. ನನ್ನ ಬರ್ಡೇಗೆ ಎಲ್ಲರೂ ವಿಶ್ ಮಾಡ್ತಿದ್ರ, ದಯವಿಟ್ಟು ಯಾರು ವಿಶ್ ಮಾಡಕ್ ಹೋಗ್ಬೇಡ್ರಿ. ವಿಶ್ ಮಾಡೋದ್ರ ಬದಲಿಗೆ ಒಂದು 200 ರೂಪಾಯಿ ಎಲ್ಲರೂ ಪೇಟಿಎಂ ಮಾಡ್ರಿ. ಹ್ಞೂ ಮಾಡ್ರಿ, ಎಲ್ಲ 200 ರೂಪಾಯಿ ಹಾಕ್ರಿ. ಚಪ್ರಿ ಒಂದು ಕಟಿಂಗ್ ಮಾಡ್ಸೋಕ್ ದುಡ್ಡಿಲ್ಲ ಅಂತವನೆ, ಅದಕ್ಕೆ ಆನ್ಲೈನಲ್ಲಿ ಕಾಮಿಡಿ ವಿಡಿಯೋ ತರ ಮಾಡಿ ಭಿಕ್ಷೆ ಬೇಡ್ತಾವನೆ. ಗುರು, ಈ ಡಗಾರ್ ಸೋ ಕಾಲ್ಡ್ ರೀಲ್ ಕ್ರಿಯೇಟರ್ಸ್ ಅಲ್ಲಿ ಕೆಲವು ಭಿಕ್ಷೆ ಬೇಡವ್ರು ಜಾಸ್ತಿ ಆಗೋದು. ಕೆಲವರು ಜನದ ಸಿಂಪತಿ ಗಿಟ್ಟಿಸ್ಕೊಂಡು ಫಾಲೋವರ್ಸ್ ಭಿಕ್ಷೆ ಎತ್ತವ್ರು. ಇವರು ಒಂದು ಕ್ಯಾಟಗರಿ ಆದ್ರೆ ಇನ್ನೊಂದು ಕಡೆ ಕಾಮಿಡಿ ವಿಡಿಯೋಸ್ ಅಂತ ಮಾಡಿ ಭಿಕ್ಷೆ ಎತ್ತೋದು. ನನ್ನ ಬರ್ಡೇಗೆ ಎಲ್ಲರೂ ವಿಶ್ ಮಾಡ್ತಿದ್ರ, ದಯವಿಟ್ಟು ಯಾರು ವಿಶ್ ಮಾಡಕ್ ಹೋಗ್ಬೇಡ್ರಿ. ವಿಶ್ ಮಾಡೋದ್ರ ಬದಲಿಗೆ ಒಂದು 200 ರೂಪಾಯಿ ಎಲ್ಲರೂ ಪೇಟಿಎಂ ಮಾಡ್ರಿ. ಡಗಾರ್ ಮಹಿ ಅವರೇ, ನಿಮ್ಗೆ ಅಷ್ಟು ದುಡ್ಡು ಸಾಕಾಗಿಲ್ಲ ಅಂದ್ರೆ ಒಂದು ಐಡಿಯಾ ಹೇಳ್ತೀನಿ ಕೇಳಿ. ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಹೋಗಿ ಮೆಜೆಸ್ಟಿಕ್ ಅಥವಾ ಹೆಬ್ಬಾಳ ಹೈವೇಲಿ ಕೈ ಹೊಡ್ಕೊಂಡು ನಿಂತ್ಕ. ಅವಾಗ ನೋಡು ಅಂಬಾನಿನೇ ನಿನ್ ಮೇಲಿರ್ತಾನೆ. ಅಂಬಾನಿ ಮೇಲೆ ನೋಡೇ ಪೇ. ಓಕೆ, ಕಂಡೀಷನ್ ಇಷ್ಟೇ, ಎಲ್ಲರೂ ಕಮೆಂಟ್ ಮಾಡಬೇಕು. 0 ಕಮೆಂಟ್ ಇದ್ದರೆ ಮಾತ್ರ ಕೊಡ್ತೀವಿ. ಆದ್ರೆ ಇಬ್ಬರಿಗೆ ಮಾತ್ರ, 2 ವ್ಯಕ್ತಿಗಳಿಗೆ ಮಾತ್ರ ನಾವು. ಏನ್ ಗುರು ನಿಂದು, ಯಾವ್ದೇ ವಿಡಿಯೋ ನೋಡಿದ್ರು ಕೊಡ್ತೀವಿ ಅಂತ. ಏನ್ ಕೊಡ್ತೀಯ ಅಂತ ನನ್ಗೆ ಅರ್ಥ ಆಗಿಲ್ಲ. ಇತ್ತಾಗ ಅವನು ಕೊಡ್ತೀವಿ ಅಂತಾನೆ, ಇತ್ತಾಗ ನೀನು ಕೊಡ್ತೀವಿ ಅಂತ. ನಿಮ್ ಜೀವನ ಬರೀ ಇನ್ನೊಬ್ರಿಗೆ ಬಗ್ಗೆ ಕೊಡೋದ್ರಲ್ಲೇ ಮುಗ್ದೋಯ್ತಾ ಹೆಂಗೆ? ಒಂದ್ ಚಿಕ್ಕದ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ, ಒಂದ್ ಬೆಡ್ಶೀಟ್ ಇಟ್ಕೊಂಡ್ ಬಂದ್ಬಿಡು, ಕೊಡ್ತೀನಿ. 500 received on phone pay. ಅರಣ್ಯಾಧಿಕಾರಿಗಳು ಯಾವುದೇ ರೀತಿ ತಪ್ಪಿಲ್ಲ. ಕಾನೂನು ಮೇಲೆ ಈ ತರ ಸಹಜಗಳು ಆಗ್ತಾ ಇರ್ತವೆ. ಅರಣ್ಯಾಧಿಕಾರಿಗಳು ಅವ್ರಿಗೆ ಮನುಷ್ಯರು ಆಯ್ತು, ಅವ್ರೇನು ರೋಬೋಟಿಕ್ಗಳಲ್ಲ. ಅಲ್ಲ ಗುರು, 500 ರೂಪಾಯಿಗೋಸ್ಕರನೇ ನಾಯಿ ಜೊತೆ ತಿಕ ಹೊಡ್ಸ್ಕೊಳಕ್ ರೆಡಿ ಇರೋ ಗಾಂಡು ಇವನು. ಇಂಥ ವಿಷಯದಲ್ಲೂ ಕಾಮಿಡಿ ಮಾಡ್ತಾವನೆ. ಮಾಡೋ ಮಾಡ ಚೀ ಇಲ್ಲಪ್ಪ, ಮಾಡೋದ್ರೆ ಯಾಕೆ ಮಾಡ್ತಿಲ್ಲ? ಯಾಕೆ ಮುಂಡೆ ಮಕ್ಳ ನಿಮ್ಗೇನ್ ಗೊತ್ತಿಲ್ಲ ಊಟದ ವ್ಯಾಲ್ಯೂ? ಚೀತ್ರು ಅಂದ್ರೆ ಅಲ್ಲಿ ಅಸ್ಕಂಡ್ರೆ ಗೊತ್ತಾಗತ್ಲೆ ಊಟದ ವ್ಯಾಲ್ಯೂ ಏನಂತ. ಬಿಸಾಕಂತ್ರಲ್ಲ ಕಂತ್ರ ಮುಂಡೆ ಮಕ್ಳ. ಊಟ ಬಿಸಾಕ್ಬಾರ್ದು ಆಯ್ತು, ಆದ್ರೆ ನಿಮ್ ಕಿತ್ತೋದ್ ಲೈಕ್ಗೋಸ್ಕರ ಈ ತರ ಬಾಯಲ್ಲಿರೋ ಊಟ ಉಗಿತಿದ್ಯಲ್ಲ, ನಿನ್ಗೆ ಯಾವ ಜೋಡಲ್ಲಿ ಹೊಡಿಬೇಕು ಹೇಳು? ಬಿಡಿ ಸುಳೆ ಮಕ್ಕ, ನಿಮ್ ಮಕ್ಕ ನೋಡ್ಬೇಕು. ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಕಮೆಂಟ್ 0 ಲೈಕ್ ಬಂದ್ರೆ ಇನ್ನು ನಿಮ್ಗೆ 10,000 ಕೊಡ್ತೀನಿ 20,000 ಕೊಡ್ತೀನಿ ಅಂತಾರೆ. ಆಮೇಲೆ ಇವರೇ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಮಾಡಿರೋ ಕಮೆಂಟ್ ಲೈಕ್ ಕೊಡ್ಬಿಡ್ತಾರೆ, ನಿಮ್ಗೆ ಚೂತ್ಯ ಮಾಡ್ಬಿಡ್ತಾರೆ. ಆದ್ರೆ ನಾನ್ ನಿಮಗೆ, ನೀನೇ ದೊಡ್ಡ ಚಪ್ರಿ ಕ್ರಿಯೇಟರು, ಅದ್ರಲ್ಲಿ ಬೇರೆಯವ್ರಿಗೆ ಚಪ್ರಿ ಅಂತ ಅವನು. ಲೇ ಚಪ್ರಿ ಕ್ರಿಯೇಟರ್ಸ್ ಜನಗಳಿಗೆ ಆ ಚಪ್ರಿ ಕ್ರಿಯೇಟರ್ಸ್ ಯಾರಂತ ನೋಡ್ತೀರಾ? ಕೊಡ್ತೀವಿ ಪಕ್ಕ, ನಾನು 2 ನೀನು 2 ಕೊಡ. ಓಕೆ, ಕಂಡೀಷನ್ ಇಷ್ಟೇ, ಎಲ್ಲರೂ ಕಮೆಂಟ್ ಮಾಡಬೇಕು. 0 ಕಮೆಂಟ್ ಇದ್ದರೆ ಮಾತ್ರ ಕೊಡ್ತೀವಿ. ಆದ್ರೆ ಹೇಳಕೊಂಡಿದ್ದೆ ಬಾಯಿ ಅಂತ ಏನ್ ಬೇಕಾಗಿಲ್ಲ, ಸತ್ಯ ಹೇಳ್ರಿ, ಜನಗಳು ಗೊತ್ತಾಗಿ ಸತ್ಯ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚೂತಿಯ ಚಪ್ರಿಗಳನ್ನ ನೋಡೋಕೊಳ್ಳೆ ಇಬ್ರು 7 ತಿಂಗಳು ಕೊಡ್ತಾರ ತರ ಕಾಣಿಸಲ್ವಾ? ನಾವು ಬಾಡಿ ಬೆಳ್ಕೊಂಡು ಬ್ಯಾಬ್ ರೋಟಿಂಗ್ ಕುಡಿತೀವಿ ಅಂದ್ರೆ ನೀನು ಹೇಳೋದಿಲ್ಲ, ನೀನು ಹೇಳಪ್ಪ ಸ್ವಲ್ಪ. ಎಲ್ಲ ಬರ್ದಾರ ಇವತ್ತಿನ ದಿವಸ ನೀವು ಬಂದು ಇವನ್ ಎಲ್ಲಾರ್ಗು ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು ಮಾಡಿರ್ಬೇಕು, ಇಬ್ಬರಿಗೂ ಫಾಲೋ ಮಾಡಿರ್ಬೇಕು. ಮತ್ತೆ ಮಾಡಿ 0 ಕಮೆಂಟ್ ಬಂದವಪ್ಪ ಅಂದ್ರೆ ಪಕ್ಕ ಕೊಡ್ತೀನಿ ನಿಮಗೆ. ಬಾಟ್ಲಿ ಬೇಕಾದ್ರೆ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ 2 ಮಕ್ಳು ತಣ್ಣಗ ಇರ್ಲಿ. ನಮ್ಮ ಈ ಚಪ್ರಿಗಳ ಮಾತು ಕೇಳ್ಕೊಂಡು ಕಮೆಂಟ್ಸ್ ಹಾಕ್ತವ್ರು ಇವನ್ ಎಲ್ಲಾದ್ರೂ ಒಬ್ನೇ ಸಿಕ್ತಾಗ ಇವನ್ಗೆ ಹೆಂಗೆಲ್ಲ ಬೈಬೋದು. ಎಷ್ಟು ಹುರ್ಕನರು, ನಾನು ಎಲ್ಲಾರ ನಡ್ಕೊ ಬರ್ತಿದ್ರೆ ಗಾಂಡು ಅಂತಾರೆ, ನನ್ನ ಬೈಕಲ್ಲಿ ಆಟೋದಲ್ಲೂ ಬರ್ತಿದ್ರೆ ಲೌಡೆ ಅಂತಾರೆ, ಸೂಳೆ ಮಗ್ನೆ ಅಂತಾರೆ.
ಆದ್ರೆ ಸೇಮ್ ಅಣ್ಣ ಇವತ್ತು ಎಷ್ಟೋ ಜನ ರೋಡಾಗ ಊಟ ಇಲ್ದಂಗ ಹೊಟ್ಟೆ ಹಚ್ಕೊಂಡ ರಾತ್ರಿ 10 ಗಂಟೆ ಮಕ್ಕಂಡಿರ್ತಾರಣ ಹೊಟ್ಟೆ ಊಟ ಇಲ್ದಂಗ ಅಂಥವ್ರಿಗೆಲ್ಲ ನಾವು ಊಟ ಹಾಕ್ತಿವಿ. ನೀವು ಮಾಡುವಾಗ ನಮ್ಮ ಬಳ್ಳಾರಿ ಮಹಿಯವರು ಕೆಲವು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ರೋಡ್ ಸೈಡಲ್ಲಿ ಇರೋರಿಗೆ ಊಟ ಕೊಡಿಸಿದ್ದಾರೆ. ಇದು ಜನ ಹಾಗೂ ದೇವ್ರು ಮೆಚ್ಚುವಂಥ ಕೆಲಸ. ಆದಷ್ಟು ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ದೇವರು ಇನ್ನೂ ಹೆಚ್ಚು ನಿಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪಂಚಮಿಗೆ ಬಂದಾಕಿ